ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಗೆ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮ್ಗೆ ಬರುತ್ತೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದಂದರೆ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಬಳಸಿ ತರಕಾರಿ ಹಾಕಿ ರುಚಿಯಾದ ಸಾಂಬಾರು ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಇಡ್ಲಿಗಂತೂ ಇನ್ನೂ ಸೂಪರಾಗಿರುತ್ತೆ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಈಗ ನಾನು ಮೊದಲಿಗೆ ಒಂದು ಸಣ್ಣ ಕುಕ್ಕರ್ ತೊಗೊಂಡು ಒಂದು 50 ಗ್ರಾಮ್ಗೆ ನಾನು ಚೂರು ಕಡಿಮೆನೇ ಬೇಳೆ ತೊಗೊಂಡು ನೀಟಾಗಿ 2 ಸಲ ತೊಳೆದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ನಾಟಿ ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 7-8 ಹಸಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು 5-6 ಎಲೆಯಷ್ಟು ಹಸಿ ಕರಿಬೇವನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಎಷ್ಟು ಬೇಕಂದರೆ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಕಲ್ಲುಪ್ಪು. ಯಾಕಂದರೆ ಟೊಮೊಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಗ್ಯಾಸ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರು ಬಂದ್ಬಿಟ್ಟು ನಾನು ಅರ್ಧ ಲೀಟ್ರ್ ಚೆಂಬಲ್ಲಿ ಒಂದು ಕಾಲು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. 1/4 ಚೆಂಬು ಅಂದರೆ ಅರ್ಧ ಲೀಟ್ರ್ ಚೆಂಬಲ್ಲಿ 1/4 ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಕುಕ್ಕರಿಗೆ ಬಂದ್ಬಿಟ್ಟು ಎಣ್ಣೆ ಸವರ್ಕೋತಾ ಇದ್ದೀನಿ. ಯಾಕಂದರೆ ಸಣ್ಣ ಕುಕ್ಕರ್ ಅಲ್ಲರ ಬೇಗ ಉಕ್ಕು ಬಂದುಬಿಡುತ್ತೆ. ಇದು ಸಣ್ಣ ಊರಿಯಲ್ಲಿ ಇಟ್ಕೊಂಡೆ ನೀವು ಕೂಗಿಸ್ಕೋಬೇಕಾಗುತ್ತೆ. ಯಾಕಂದರೆ ಬೇಳೆ ಎಲ್ಲ ಕಡಿಮೆ ಇರೋದ್ರಿಂದ ಸಣ್ಣ ಕುಕ್ಕರ್ ಇಟ್ಟಿರೋದ್ರಿಂದ ಇದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸಣ್ಣ ಊರಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ರಿ. ವೆಯ್ಟ್ ಹಾಕ್ಬಿಟ್ಟು ಇವಾಗ ನಾನು ತರಕಾರಿ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ನಾನೇನು ತೊಗೊಂಡು ಒಂದು ಮೂಲಂಗಿ, ಒಂದು ಸಣ್ಣ ಆಲೂಗಡ್ಡೆ, ಒಂದು 7-8 ಹುಳ್ಳಿಕಾಯಿ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಬಿಡಿಸಿ, ಆದರೆ ಆ ದಪ್ಪ ಕಟ್ ಮಾಡಿಬಿಡ್ದು. ಆ ಸಾಂಬಾರು ಈರುಳ್ಳಿ ಯಾವ ಥರ ಇದೆಯೋ ಹಾಗೆ ಹಾಕ್ಕೊಂಬಿಡ್ಬೇಕು ಸಾಂಬಾರಿಗೆ. ಈಗ ನೋಡಿ ನಾನು ವೆಯ್ಟ್ ತೆಗೆದು ನೋಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ನಿಮ್ಗೆ ಕಾಣಿಸ್ತಾ ಇದೆ, ಟೊಮೊಟೊ, ಬೇಳೆ, ಕರಿಬೇವು ಸೊಪ್ಪೆಲ್ಲ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು. ಬೇಳೆ ಬೆಂದಷ್ಟು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಈಗ ಅದಕ್ಕೆ ನಾನು ಕಟ್ ಮಾಡಿಲ್ಲ ಈರುಳ್ಳಿ, ಸುಮ್ಮನೆ ಚಿಪ್ಪೆ ಬಿಡಿಸಿರೋದು ದಪ್ಪಗೆ ಬಾಯಿಗೆ ಸಿಗಲಿ ಅಂತ ಹಾಗೆ ಸೇರಿಸ್ಕೊತಾ ಇದ್ದೀನಿ. ಬೀನ್ಸು, ಮೂಲಂಗಿ, ಈರುಳ್ಳಿ ಎಲ್ಲ ಹಾಗೆ ಸೇರಿಸ್ಕೊಂಡು ಈಗ ಅದನ್ನು ಕುಕ್ಕರು ಮತ್ತು ವೆಯ್ಟ್ ಹಾಕಿ ಇನ್ನೊಂದು ವಿಸಿಲನ್ನು ಕೂಗಿಸ್ಕೊತೀನಿ. ಇನ್ನೊಂದು ವಿಸಿಲ್ ಕೂಗಿದ್ರೆ ಸಾಕು. 2 ವಿಸಿಲ್ ಕೂಗಿಸ್ಕೊಂಡ್ರೆ ನುಣ್ಣಗೆ ಬೆಂದೋಗ್ಬಿಡ್ತದೆ. 1 ವಿಸಿಲ್ ಸಾಕು. ಈಗ 1 ವಿಸಿಲ್ ಆಯಿತು. ಮತ್ತೆ ತೆಗಿತಾ ಇದ್ದೀನಿ ನೋಡಿ. ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಲ್ಲ ಕಾಯಿ ಬೆಂದಿಲ್ಲ, ನಮಗೆ ತಿನ್ನೋದಕ್ಕೆ ಸಿಗೋ ಥರ ಇದೆ, ಬಾಯಲ್ಲಿ ತಿನ್ನೋದಕ್ಕೆ ಸಿಗೋ ಥರ ಇದೆ. ಈಗ ಅದಕ್ಕೆ ನಾನು ಸಾಂಬಾರು ಪುಡಿ, ನಮ್ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಒಂದು ಸಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಈಗ ಹೊಸ್ದಾಗಿ ಮಾಡ್ಕೊಂಡಿರೋದು ಅದನ್ನು ಬಂದು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಒಂಚೂರು ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನು. ಅದ್ರ ಜೊತೆಗೆ ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಯಾವಾಗಲೂ ಒಂದು ಸ್ವಲ್ಪ ನೀರಾಗಿದ್ದರೆ ತುಂಬ ಚೆನ್ನಾಗಿರೋದು, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಾಗಲಿ ಮುದ್ದೆಗಾಗಲಿ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಾಂಬಾರು ಮಾಡ್ಕೊಳ್ಳಿ. ಸಾಂಬಾರು ಈರುಳ್ಳಿ ಹಾಕಿ ಬಳಸಿ ಮಾಡಿದ್ರೇ ಆ ಸಾಂಬಾರು ರುಚಿನೇ ಒಂಥರ ಚೆನ್ನಾಗಿರುತ್ತೆ. ಈಗ ಹುಣ್ಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಿಗೆ ಹತ್ರ ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೆ, ಅದನ್ನು ಕಿವುಚ್ಕೊಂಡು ಒಂದು 4 ಸ್ಪೂನಷ್ಟು ಹುಣ್ಸೆಹಣ್ಣು ರಸ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ತಿರುಕೊಂಡು ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತೀನಿ. ಯಾಕಂದರೆ ಮೊದಲಿಗೆ ನಾವು ಟೊಮೊಟೊ ಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಹಾಕಿದ್ರಿ, ಇನ್ನೊಂದು ಸ್ವಲ್ಪ ಕಡಿಮೆ ಇದೆ. ಈಗ ಕೊನೆಗೆ ನಾನು ಚೂರು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಬಿಟ್ಟು 1 ನಿಮಿಷ ಅದನ್ನು ಕುದಿಸ್ಕೋಬೇಕಾಗುತ್ತೆ. ಜಾಸ್ತಿ ಕುದಿಸಿದ್ರೆ ನಮ್ಮ ಸಾಂಬಾರು ರುಚಿನೇ ಹೋಗ್ಬಿಡ್ತದೆ, ಆ ಸಾಂಬಾರು ಪುಡಿ ಸ್ಮೆಲ್ಲೇ ಹೋಗ್ಬಿಡ್ತದೆ. ಅದು 1 ನಿಮಿಷ ಕುದಿಸ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೊಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ನಾನು ಸಣ್ಣ ಈರುಳ್ಳಿನೇ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದು 2 ರೆಕ್ಕೆ ಕರಿಬೇವು, ಒಂದು ಸ್ವಲ್ಪ ಜಜ್ಜಿರೋಂಥ ಒಂದು 5-6 ಬೆಳ್ಳುಳ್ಳಿ ಸೇರಿಸ್ಕೊಂಡು ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇನ್ನೇನು ಬೇಕಾಗಿಲ್ಲ ಸಾಂಬಾರಿಗೆ. ಇದು ಚೆನ್ನಾಗಿ ಕುದ್ದ ಮೇಲೆ ಒಗ್ಗರಣೆ ಹಾಕ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಯಿತು, ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು ಸಾಂಬಾರು ಕುದಿಸಿರೋಂಥ ಸಾಂಬಾರು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಸಾಂಬಾರು ಒಗ್ಗರಣೆ ಹಾಕಿದ್ಮೇಲೆ ಕುದಿಸೋಕೆ ಹೋಗ್ಬಾರ್ದು, ಕುದಿಸಿದ್ರೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಟೇಸ್ಟೇ ಚೆನ್ನಾಗಿರಲ್ಲ. ಈ ರೀತಿ ನೀವು ಮಾಡ್ಕೊಳ್ಳಿ. ಕೊನೆಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕೊನೆಗೆ ತಿರುಗ್ಕೋತಾ ಇದ್ದೀನಿ. ಇಷ್ಟೇ, ಸಾಂಬಾರು ಸೂಪರಾಗಿ ರೆಡಿ ಇದೆ, ತುಂಬ ರುಚಿಯಾಗಿರುತ್ತೆ. ಈ ರೀತಿ ನೀವು ಮನೇಲಿ ಮಾಡಿಕೊಂಡು ರುಚಿ ನೋಡಿ ನಾನು ಕಮೆಂಟ್ ಮಾಡಿ. ಇವಾಗ ನಾನು ಬೋಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಅನ್ನಕ್ಕಾಗಲಿ ಮುದ್ದೆಗಾಗಲಿ ಇಡ್ಲಿಗಾಗಲಿ. ಮತ್ತು ಬೇಕಾದರೆ ಚಪಾತಿ ಹಸಿಟ್ಟಿದ್ರೆ ಫ್ರಿಜ್ಜಲ್ಲಿ ಬೇಗ ಆಗಬೇಕು ಅಂದರೆ ಈ ಸಾಂಬಾರಿಗೆ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ರುಚಿ ಮಾಡಿ ನೋಡಿ, ನಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.